ಈಗ ಗೊತ್ತಾಯ್ತೇನೋ ಆರ್ಯ, ನಿನ್ನ ಹೆಂಡತಿ ನಿಜವಾದ ಮುಖ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳೋ ಆರ್ಯ. ಇಲ್ಲಾಂದ್ರೆ ನಿನ್ನ ಎಷ್ಟು ವರ್ಷದ ತಪಸ್ಸು ತಾಳ್ಮೆ ಎಲ್ಲ ಒಂದೇ ಸಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ನೋಡು, ಇದೆಲ್ಲ ನಿಂದೆ, ಆದ್ರೆ ಯಾವುದು ನಿಂದಲ್ಲ. ಕನ್ನಡಿಲಿ ಮುಖ ನೋಡ್ಕೊಳ್ತಿರೋ ಹಾಗೆ ಪ್ರತಿಬಿಂಬನ ಬಿಟ್ಟು ಬರ್ಬೇಕಷ್ಟೆ. ಈಗ ನೀನು ಹಾಗೆ, ನೀನು ಅನುಭವಿಸ್ತಿರೋದೆಲ್ಲ ಪ್ರತಿಬಿಂಬ, ಯಾವುದು ಸ್ವಂತದ್ದಲ್ಲ. ಇದ್ಯಾವುದು ನನ್ನಲ್ಲ ಅಂತ ಹೇಳೋಕೆ ಎಷ್ಟೊಂದು ಧೈರ್ಯ ನಿಮಗೆ? ವರ್ಧನ್ ಸಂಸ್ಥೆ ಒಂದೊಂದು ಕಣನು ನಂದೇ ಝಂಡೆ. ಇದೆಲ್ಲಾನು ನನಗೆ ಸೇರಬೇಕಾಗಿರೋದು. ನಾನು ಕನ್ನಡಿಲಿ ಕಾಣೋ ಪ್ರತಿಬಿಂಬ ಅಂತ ನೀನು ಅನ್ಕೊಂಡ್ರೆ ನೀನು ದೊಡ್ಡ ಝಂಡೆ. ನೀನ್ ನನ್ನ ಗೆಳೆಯ ಝಂಡೆ, ನನ್ನ ತಾಯಿಗೆ ಸಮಾನ. ಆದ್ರೆ ಒಬ್ಬ ತಾಯಿಗೂ ತನ್ನ ಮಗು ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ಏನ್ ಮಾಡ್ತಿರುತ್ತೆ ಅನ್ನೋದು ಗೊತ್ತಿರಲ್ಲ ಝಂಡೆ. ನಿನಗೂ ನನ್ನ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಇನ್ನೊಂದ್ಸಲ ಇದ್ಯಾವುದು ನಂದಲ್ಲ ಅಂತ ಹೇಳ್ಬೇಡ ಝಂಡೆ. ನಂದಾಗಿದ್ದನ್ನ ನಂದಾಗಿಸ್ಕೊಳ್ಳೋ ಉದ್ದೇಶನೇ ನನ್ನ ಈ ಅಸ್ತಿತ್ವ ಝಂಡೆ. ಯಾಕೆ ಸರ್ ನನ್ನ ಹತ್ರ ಸುಳ್ಳು ಹೇಳ್ಸಿದ್ರಿ? ಅನು ನನ್ ಬಗ್ಗೆ ಏನ್ ಅನ್ಕೊಂಡಿರಲ್ಲ. ಪಾಪ ಅವಳಿಗೇನು ಅರ್ಥ ಆಗಿರಲ್ಲ. ಆಗಿರುತ್ತೆ ನೀವು ಮಾತಾಡಿದಾಗ. ಆರ್ಯ ಅಲ್ಲೇ ಇರ್ತಾನೆ, ಅನು ಸ್ಪೀಕರ್ ಆನ್ ಆಗಿರುತ್ತೆ. ನಿಮ್ ಫ್ರೆಂಡ್ ಅನ್ನ ಕಾಪಾಡೋಕಿದ್ದಿದ್ದು ಒಂದೇ ದಾರಿ. ಅನು ಏನಾದ್ರೂ ನನ್ನನ್ನು ಭೇಟಿಯಾಗಕ್ ಬಂದಿದ್ಲು ಅಂತ ಅವನಿಗೆ ಗೊತ್ತಾದ್ರೆ ಅವಳು ಬದುಕೋ ನರಕ ಆಗೋಗೋದು. ನೀವ್ಯಾಕೆ ಸಹಾಯ ಮಾಡ್ತಿದ್ದೀರಾ? ಇದರಿಂದ ನಿಮ್ಗೇನ್ ಲಾಭ? ಇದ್ರಿಂದ ನಿಮ್ದೇನು ಪ್ಲಾನ್ ಇಲ್ಲ ತಾನೆ? ನಾನ್ ಹೇಳಿ ಸುಳ್ಳಿಂದ ಅನುಗೇನಾದ್ರೂ ತೊಂದ್ರೆ ಆದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಇದನ್ನ ನೀವು ಸಹಾಯ ಅಂತನಾರು ತಿಳ್ಕೊಳ್ಳಿ, ಇಲ್ಲ ನನ್ನ ಸ್ವಾರ್ಥ ಅಂತನಾರು ತಿಳ್ಕೊಳ್ಳಿ. ನಾನು 7 ಗಂಟೆಗೆ ನ್ಯಾಷನಲ್ ಕಾಲೇಜ್ ಹೋಗೇ ಹೋಗ್ತೀನಿ. ಅಂಡ್ ಬೈ ದ ವೇ, ನಿಮ್ಮ ಉತ್ತರಕ್ಕೆ ಬಹಳ ಥ್ಯಾಂಕ್ಸ್. ಅಂದ್ರೆ ನಾವು ಅಲ್ಲಿಗೆ ಬರ್ಬೇಕಾ? ನಿಮ್ ಪ್ಲಾನ್ ಏನು? ಈಗ ನೀವು ಕಳಚಿಟ್ಟಿರೋ ಬೋಗಿಗಳು ಇಂಜಿನ್ ತನ್ನ ಕೆಲಸ ಮಾಡುತ್ತೆ. ಏನ್ ಮಾತಾಡ್ತಾ ಇದೀಯೋ ನೀನು? ಹೊಸಲ್ ದಾಟಿ ಒಳಗೆ ಹೋದ ತಕ್ಷಣನೇ ನಿನಗೆ ಬುದ್ಧಿ ಭ್ರಮಣೆ ಆಗ್ಬಿಡತ್ತಾ? ಇದು ಪ್ಲಾನಾ? ಒಳ್ಳೆ ಸಿನಿಮಾ ಕಥೆ ಇದ್ದಂಗಿದೆ. ಸತ್ರು ನಾನು ಇದನ್ನ ನಂಬಲ್ಲ. ನೀನ್ ನಂಬಲ್ಲ ಅಂತಂದ್ರೆ ನಾನೇನೋ ಮಾಡ್ಲಿ. ನಾನೇ ನೋಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಅನು ಫೋನ್ಗೆ ರಮ್ಯಾ ಫೋನ್ ಮಾಡಿದ್ಲು. ಅನು ಫೋನ್ ಮಾಡಿ ಜಲಂಧರ್ನ ನ್ಯಾಷನಲ್ ಕಾಲೇಜಿಗೆ ಕರೆದಿಯಾಳ. ಇವಳು ಕರೆದ್ಲು ಅಂತ ಅವನು ಬಂದ್ಬಿಡ್ತಾನ? ಏನ್ ಹೇಳ್ತಾ ಇದೀಯೋ? ಇದನ್ನ ಯಾವ ಆಂಗಲ್ ಇಂದನೂ ನಾನು ನಂಬೋದಿಲ್ಲ. ಜಲಂಧರ್ ಕೂಡ ಹೀಗೆ ಯೋಚನೆ ಮಾಡಿರ್ತಾನೆ. ಆದ್ರೆ ಅವನು ಬರ್ತಿರೋದಕ್ಕೆ ಕಾರಣ ಈ ಇಬ್ರು ಹುಡುಗಿರು ಅವನ್ನ ಕರೆದಿದ್ದಾರೆ ಅಂತ. ಆದ್ರೆ ಇವ್ರ ಸಾಮರ್ಥ್ಯದ ಬಗ್ಗೆ ಅವನು ಯೋಚನೆ ಮಾಡಿರಲ್ಲ. ನಾವು ಇದನ್ನೇ ಬಳಸ್ಕೋಬೇಕು. ಏ ದಡ್ಡ, ನನಗೆ ಯಾಕೋ ಈ ಇಬ್ರು ಹುಡುಗಿರು ನಮ್ಮನ್ನ ಬಳಸ್ಕೊಳ್ತಿದ್ದಾರೆ ಅನ್ಸತ್ತೆ. ನಮಗಿಂತ 2 ಜನರೇಷನ್ ಚಿಕ್ಕೋರು, ಆದ್ರೆ 4ರಷ್ಟು ವೇಗವಾಗಿ ಬುದ್ಧಿವಂತರಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇದನ್ನೇ ಹೇಳ್ತಿರೋದು ಝಂಡೆ. ಅವರು ಬುದ್ಧಿವಂತರೇ, ಅದಕ್ಕೆ ಇಂಥ ಯೋಜನೆ ಮಾಡಿದ್ದಾರೆ. ಅನು ಮಾತಲ್ಲಿ ನನಗೆ ನಂಬಿಕೆ ಇಲ್ಲ ಅಷ್ಟೇ. ನಾವು ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಹೋಗ್ತೀವಲ್ಲ, ಆಗ ನೀನೇ ನೋಡ್ತೀಯಂತೆ. ನಾನು ಏನನ್ನೋದು ನಿನಗೆ ಗೊತ್ತಾಗುತ್ತೆ.
ಮಾಡ್ತಿದ್ದಾಳ ಕಣೋ. ರಮ್ಯಾ ಕಾಲ್ ಕಟ್ ಮಾಡು, ವಾಟ್ಸಪ್ ಕಾಲ್ ಮಾಡಕ್ ಹೇಳು. ಅರೆ ಫೋನೇ ಕಟ್ ಮಾಡದ್ಲಿ ಇವಳು. ವಿಡಿಯೋ ಕಾಲಾ? ಹೇಳ್ದೆ. ಹೇಳು ಅನು. ಯಾಕೆ, ಏನಾಯ್ತು? ಕಾಲ್ ಕಟ್ ಮಾಡಿ ವಾಟ್ಸಪ್ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ದಲ್ಲ. ನಾನೇ ಹೇಳಿದ್ದನು, ನಿನ್ ಕಾಲು ಟ್ಯಾಪ್ ಆಗೋ ಚಾನ್ಸಸ್ ಇದೆ, ಅದಕ್ಕೆ. ಹೌದು, ಸಂಪತ್ ಹೇಳ್ತಿರೋದು ಸರಿಯಾಗೇ ಇದೆ. ನಾನ್ ಯಾರು ಕಾಲ್ ಮಾಡ್ತೀನಿ, ನನಗೆ ಯಾರು ಕಾಲ್ ಮಾಡ್ತಾರೆ, ಅದನ್ನೆಲ್ಲ ಆರ್ಯ ಸರ್ ಟ್ಯಾಪ್ ಮಾಡಿಸಿದ್ದಾರೆ. ರಮ್ಯಾ, ನಂಗೆ ತುಂಬಾ ಭಯ ಆಗ್ತದೆ ಕಣೆ. ಅದಲ್ದಲೆ ನೀನ್ ಬೇರೆ ನಮ್ ಪ್ಲಾನು ಅಂತ ಹೇಳ್ತಿದ್ದೆ. ನಂಗೇನು ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ಸರಿಯಾದ ಟೈಮ್ಗೆ ಕಾಲ್ ಮಾಡಿ ನನ್ನ ಬಚಾವ್ ಮಾಡ್ದೆ. ಇಲ್ಲ ಅಂದಿದ್ರೆ ನಾನ್ ಸರಿಯಾಗಿ ಸಿಕ್ಕಾಕೋತಾ ಇದ್ದೆ. ಅರ್ಧ ಸಿಗಾಕೊಳ್ಳದೆ ಭಯದಿಂದ, ಟೆನ್ಷನ್ ಇಂದ ಅನು. ನೀನ್ ಮೊದ್ಲು ರಿಲ್ಯಾಕ್ಸ್ ಆಗು, ಚಿಲ್. ಸದ್ಯಕ್ಕೆ ನೀನು ನಿಜವಾಗ್ಲೂ ಬಚಾವಾಗಿದ್ಯಾ. ಆಕ್ಚುಲಿ ಜಲಂಧರ್ ಅವನೇ ಬಂದು ನನ್ನನ್ನ ಭೇಟಿ ಮಾಡಿ ಇದಿಷ್ಟನ್ನು ಪ್ರಾಂಪ್ಟ್ ಮಾಡ್ದ. ಇದ್ಯಾವುದು ನನ್ ಮಾತಲ್ಲ. ಏನು, ಜಲಂಧರ್ ನಮ್ ಒಟಾರಕ್ ಬಂದಿದ್ನ? ಅವನಿಗೆ ನಮ್ ಒಟಾರ ಗೊತ್ತಾ? ಹ್ಞೂ ಅನು, ಅವನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಹೋಗ್ತಾನಂತೆ. ಹಾಗಾದ್ರೆ ಆರ್ಯ ಸರ್ ಪಕ್ಕ ಅಲ್ಲಿಗೆ ಹೋಗೇ ಹೋಗ್ತಾರೆ. ಅಲ್ಲ, ಅವ್ರವ್ರ ಮಧ್ಯೆ ದ್ವೇಷ ಇದ್ರೆ ಅವ್ರವ್ರೆ ಅದನ್ನ ಯಾಕೆ ಬಗೆಹರಿಸ್ಕೊಳಲ್ಲ? ಇದ್ರಲ್ಲಿ ನಾನ್ ಯಾಕೆ ಸಿಕ್ಕಾಕೊಂಡಿದ್ದೀನಿ? ಇವ್ರು ನನ್ನನ್ನ ಬಳಸ್ಕೊಂಡು ಇದೆಂತ ಆಟ ಆಡ್ತಿದ್ದಾರೆ. ಈಗ ನನಗೆ ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಣೆ. ನನ್ಗೂ ಹಾಗೆ ಆಗ್ತಿದೆ ಕಣೆ. ಇವತ್ತೆಲ್ಲ ಕ್ಲಿಯರ್ ಆಗುತ್ತೆ ಅನ್ನಿಸ್ತಿದೆ. ಲೇ ರಮ್ಯಾ, ನನಗ್ ತಲೆ ಕೆಟ್ಟಂಗ ಆಗ್ತಿದೆ ಕಣೆ. ಇಲ್ಲಿ ಯಾರ್ ಹೀರೋ ಯಾರ್ ವಿಲನು ನನಗೊಂದು ಗೊತ್ತಾಗ್ತಿಲ್ಲ. ಶಬಾಷ್. ಇಡೀ ಮೈದಾನನೇ ಕಂಪಿಸೋ ಹಾಗೆ ಚಪ್ಪಾಳೆ ತಟ್ಟಿದ್ರು ನಿಮ್ಮಿಬ್ರನ್ನ ಸ್ವಾಗತ ಮಾಡೋದಕ್ಕೆ ಅದು ಕಮ್ಮಿನೇ. ಎಂತ ಅಪೂರ್ವಗಳಿಗೆ ನಮ್ಮಿ ಮುಖಾಮುಖಿ. ಇಷ್ಟು ಅಂತರದಲ್ಲಿ ಭೇಟಿಯಾಗಿ ಬಹಳ ಸಮಯ ಆಯ್ತಲ್ಲ. ಏನ್ ಜೆಂಡೆ, ನಿಮ್ ಭದ್ರತೆ ಎಲ್ಲ ಹೇಗಿದೆ? ಇಬ್ರೇ ಬಂದ್ರ? ಇಲ್ವಲ್ಲ, ನೀವ್ ಹೀಗೆ ಬಂದೋಬಸ್ತ್ ಇಲ್ದೆ ಓಡಾಡೋ ವ್ಯಕ್ತಿಗಳಲ್ವಲ್ಲ. ನಿನ್ನ ಭೇಟಿ ಆಗೋಕೆ ಬಂದೋಬಸ್ತ್ ಯಾಕೋ? ಅಪ್ಪ,
ಏಕ್ದಮ್ ಏಕವಚನ. ಸರಿ, ಏನ್ ಮಾಡೋದು, ನೀವುಗಳು ಬೆಳೆದು ಬಂದ ವಾತಾವರಣ ಹಾಗೆ. ಯಾರಿಗ್ ಗೌರವ ಕೊಡಬೇಕು, ಎಲ್ಲಿ ಹೇಗ್ ನಡ್ಕೋಬೇಕು, ಪ್ರಾಮಾಣಿಕತೆ ಅಂದ್ರೆ ಏನು, ನಂಬಿಕೆ ಅಂದ್ರೆ ಏನು, ಏನು ಗೊತ್ತಿಲ್ಲ. ಜಾಗ ವಿಸ್ತಾರವಾಗಿದ್ರು ಬೆಳಕಿಲ್ಲ ಅಂತಂದ್ರೆ ಕಣ್ಣಿಗೆ ಕಾಣಲ್ಲ. ನಮ್ಮ ಪ್ರಾಮಾಣಿಕತೆ, ಗೌರವ, ನಂಬಿಕೆ ಎಲ್ಲನೂ ವಿಸ್ತಾರವಾಗಿಯೇ ಇದೆ ಜಲಂಧರ್. ಆದರೆ ನಿನ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ನನಗೆ ಯಾವಾಗ್ಲೂ ಈ ವಿಚಾರದಲ್ಲಿ ಆಶ್ಚರ್ಯನೇ ಆರ್ಯ. ಅದೇಗಿಷ್ಟು ನಾಜೂಕಾಗಿ ಮಾತಾಡ್ತೀಯ? ಅದ್ಭುತ. ಇಡೀ ಸಾಮ್ರಾಜ್ಯನ ಬರೀ ಮಾತಿಂದಾನೆ ಕಟ್ಬಿಟ್ಟೆ ಅಲ್ವಾ? ಹ್ಯಾಟ್ಸ್ ಆಫ್ ಟು ಯು. 20 ವರ್ಷ ಯಾರ ಮಾತು ಕೇಳದೆ 4 ಗೋಡೆ ಮಧ್ಯೆ ಕೂತಿದ್ಯಲ್ಲ, ಈಗ ಚಿಕ್ಕ ಮಾತು ನಿನಗೆ ಗಟ್ಟಿಯಾಗಿ ಕೇಳಿಸುತ್ತೆ ಅಲ್ವಾ? ಆರ್ಯಂದು ಬರೀ ಮಾತಿನ ಸಾಮ್ರಾಜ್ಯ ಅನ್ಕೊಂಡಿದ್ಯಲ್ವಾ? ಹೊರಗಡೆ ಇರೋರ್ನ ಕೇಳು, ಆರ್ಯನ್ ಕಾರ್ಯವೈಖರಿ ಏನು ಅಂತ ಗೊತ್ತಾಗತ್ತೆ. ಬೇಷ್. ಹರಿಹರರು ಇಬ್ಬರನ್ನ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅಲ್ವಾ? ಅದಕ್ಕೆ ಈಗ್ಲೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನಿನ್ನ ನಿರೀಕ್ಷೆ ತಪ್ಪಾಯ್ತು ಅನ್ನೋದು ನಗ್ನಗ್ತಾ ಮುಚ್ಚಾಕ್ತಿದೆಯಾ? ನಾವಿಲ್ಲಿಗೆ ಬರ್ತೀವಿ ಅಂತ ನೀನು ಅನ್ಕೊಂಡಿರ್ಲಿಲ್ಲಲ್ಲ. ಅನೂ ಬರ್ತಾಳೆ ಅಂತ ಕಾಯ್ತಿದ್ಯಾ? 4 ಗೋಡೆ ಮಧ್ಯ ಮಾತು ಕೇಳಿಸ್ಕೊಂಡಿಲ್ಲ ನಿಜ, ಆದ್ರೆ ಇದ್ದಿದ್ದ ಬುದ್ಧಿ ಕಡಿಮೆ ಆಗಿಲ್ಲ ಆರ್ಯ. ನನಗ್ ಚೆನ್ನಾಗಿ ಗೊತ್ತಿತ್ತು ಇಲ್ಲಿಗೆ ಈ ಹೊತ್ತಿನಲ್ಲಿ ನಿಮ್ ಶ್ರೀಮತಿಯವ್ರು ಬರಲ್ಲ ಅಂತ. ಅದ್ರ ಬದಲು ಶ್ರೀಯುತ ಆರ್ಯವರ್ಧನ್ ಅವರೇ ಬರ್ತಾರೆ ಅಂತ. ಪರವಾಗಿಲ್ವೇ, ಥಟ್ ಅಂತ ಇಬ್ರು ಲುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರಲ್ಲ. ನೀವು ಬರೋದನ್ನ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದ್ರೆ ನೀವು ಬಂದ್ಮೇಲೆ ಏನ್ ಮಾಡ್ಬೇಕು ಅಂತಾನು ಯೋಚನೆ ಮಾಡಿರ್ತೀನಲ್ವಾ? ಈ ಗನ್ನಲ್ಲಿರೋ ಬುಲೆಟ್ 20 ವರ್ಷದಿಂದ ತಪಸ್ ಮಾಡ್ತಾ ಇದೆ. ಆರ್ಯವರ್ಧನ್ ಎದೆ ಸೀಳ್ಬೇಕು ಅಂತ. ಇವತ್ತು ಈ ಜಲಂಧರ್ ನಿನ್ನ ಗುಂಡಿಗೆ ಸೀಳಿ ಈ ಗುಂಡಿಗೆ ಮೋಕ್ಷ ಕೊಡ್ತೀನಿ. 20 ವರ್ಷ ನಾನು ಅನುಭವಿಸಿದ ನೋವಿಗೆ ಪ್ರತೀಕಾರ ತಗೊಳ್ಳೋ ಅವಕಾಶ ಕೊಡ್ತಿರೋದಕ್ಕೆ ಕೋಟಿ ಕೋಟಿ ಥ್ಯಾಂಕ್ಸ್. ಸರ್, ನನ್ನಿಂದ ಸಾಕಷ್ಟು ಮುಚ್ಚಿಟ್ಟಿರ್ಬೋದು, ಆದ್ರೆ ಈಗ ಅವ್ರಿಗೆ ನನ್ನಿಂದ ಏನಾದ್ರೂ ಅಪಾಯ ಆಗುತ್ತೆ ಅನ್ನೋದಾದ್ರೆ ಇಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ಯಾವುದೇ ತೀರ್ಮಾನ ಮಾಡಿಲ್ಲ ಅಂದ್ರೂ ಈ ಸಂಕಟ ನನಗೆ ಯಾಕೆ ತಾಯಿ? ನಂಬಿಕೆ ದ್ರೋಹ ಮತ್ತೆ ಆರ್ಯನ್ ಸ್ನೇಹ ಎರಡೂ ಒಂದೇ. ನಂಬಿಕೆ ದ್ರೋಹ ಮತ್ತೆ ಆರ್ಯನ್ ಸ್ನೇಹ ಎರಡೂ ಒಂದೇ. ಸೋ ಹ್ಯಾಪಿ ಟು ಸಿ ಯುವರ್ ಪಿಕ್ಚರ್ಸ್. ನಾನು ಹರ್ಷನು ಎಲ್ಲಾದ್ರೂ ಹೋಗ್ಬೇಕು.
I'll call you back. ಅನು ಅನು ಯು ಫೈನ್? ಅನು ಅನು ಏನಾಗ್ತಿದೆ? ಮಾಮಿನ್ಲೋ, ಹರ್ಷ ಬೇಗ ಬನ್ನಿ. God. ಅನು, ಹೇ ಅನು, ಹೇ ಅನು, ವಾಟ್ ಹ್ಯಾಪೆಂಡ್? ಎಚ್ಚರಿಕೆ ಮಾಡ್ಕೋ, ಗೆಟ್ ಅಪ್. ಅನು ಅನು ಗೆಟ್ ಅಪ್. ಅನು 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 ಗಾಡ್. ಮಂದ, ನೀರ್ ತಗೊಂಡ್ ಬಾ. ಅನು ಇಲ್ಲೇ ಇದೆಯಲ್ಲ ನೀರು. ಅನು 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 ಎಚ್ಚರ ಮಾಡ್ಕೋ. ಅನು ಅನು ಗೆಡಪ್ಪ. ಅನು 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 ಎಷ್ಟೊತ್ತು ನಿನಗೆ ನೀರ್ ತರೋದಕ್ಕೆ? ಅನು 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 ಎದ್ದೇಳ. ಅನು 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 ಗೆಟಪ್ಪ ಅಮ್ಮ. ಮಾನ್ಸಿ, ಅನು ಅನುಗೆ ಅದಕ್ಕೆ ಅದಕ್ಕೆ ಏನಾಯ್ತು? ಅದಕ್ಕೆ ಮಾನ್ಸಿ ಏನಾಯ್ತು? ಅಷ್ಟೇ ತಲೆ ಸುತ್ತ ಬಿಟ್ಬಿಟ್ಲು. ಶಿಟ್, ಇಲ್ಲ ಡಾಕ್ಟರ್ ಕಾಲ್ ಮಾಡ್ತೀನಿ. ಅನು ಅನು ಗೆಡಪ್. ಏನಾಯ್ತು ಅನು? ಯಾಕೆ ಬಿದ್ದೆ? ಅದಕ್ಕೆ ಏನಾಯ್ತು? ಅದಕ್ಕೆ ಅಯ್ಯೋ ಓಕೆ ಬಾಬಾ, ನೋ ಐ ಆಮ್ ಫೈನ್. ಜ್ವರ ಬಂದಿತ್ತಲ್ಲ, ಅದಕ್ಕೆ ಹೀಗಾಗಿದೆ ಅನ್ಸತ್ತೆ. ಡಾಕ್ಟರ್ ಫೋನ್ ಮಾಡ್ತೀನಿ. ನಾನು ಮಾತ್ರೆ ತಗೊಂಡು ರೆಸ್ಟ್ ಮಾಡ್ತೀನಿ. ಅನು, ಐ ಯು ಶ್ಯೂರ್? ಡಾಕ್ಟರ್ ಬರೋದ್ ಬೇಡ್ವಾ? ಬೇಡ ಅಕ್ಕ, ಐ ಆಮ್ ಫೈನ್. ಹರ್ಷ, ಡೂ ಯು ಥಿಂಕ್ ಶಿ ಇಸ್ ಫೈನ್? ಮಾತ್ರೆ ತಗೊಂಡು ಮಲಗ್ತೀನಿ ಅಂದ್ರಲ್ಲ, ಐ ಥಿಂಕ್ ಶಿಲ್ ಬಿ ಫೈನ್. ನೋಡೋಣ. ನಮ್ಮೆಲ್ರ ಜೀವನ ನರಕ ಮಾಡಿ ನೀನ್ ಚಕ್ರವರ್ತಿ ತರ ಮೆರಿತಿರೋದ್ ಸಾಕು. ನಿನ್ ಕಾಲ ಮುಗೀತು, ಈಗ ನನ್ನ ಕಾಲ ಶುರು. ಕಾಲ ಯಾರ್ದು ಅಂತ ಕಾಲನೇ ನಿರ್ಧಾರ ಮಾಡುತ್ತೆ ಜಲಂಧರ್.